ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಓಕೆ, ಪ್ರಕಟಣೆ ಪುಸ್ತಕದಲ್ಲಿ ನಾವು ಅನೇಕ ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಪ್ರಕಟಣೆ ಪುಸ್ತಕದಲ್ಲಿರುವ ಎಲ್ಲ ವಾಕ್ಯಗಳನ್ನು, ಒಂದೊಂದು ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಏಕೆಂದರೆ ಪ್ರಕಟಣೆ ಪುಸ್ತಕದಲ್ಲಿರುವಂತಹ ಒಂದೊಂದು ವಾಕ್ಯಗಳು, ಪ್ರವಾದನೆಗಳು ನೆರವೇರುವುದನ್ನು ನಾವು ಈಗ ಕಣ್ಣಾರೆ ಕಾಣ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ವಾಕ್ಯ ಓದೋಣ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 12ನೇ ವಾಕ್ಯ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 12ನೇ ವಾಕ್ಯ. ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ನಡೆಯುವ ದೇವಜನರಲ್ಲಿ ಸಹನೆ, ಸಹಿಷ್ಣುತೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಎರಡು ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ದೇವರ ಆಜ್ಞೆಗಳನ್ನ ಕೈಗೊಂಡು ಹಾಗೂ ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ನಡೆಯುವ ದೇವಜನರಲ್ಲಿ ಸಹನೆ, ಸಹಿಷ್ಣುತೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹೌದಾ? ಓಕೆ, ಇನ್ನೊಂದು ವಾಕ್ಯ ಹಾಗೆ ಮುಂದುವರಿಸಿ. ಆ ವಾಕ್ಯವನ್ನು ಓದಿ, ಮುಂದುವರಿಸಿ. 13. ಇದಾದ ಮೇಲೆ ಸ್ವರ್ಗದಿಂದ ಬಂದ ಧ್ವನಿಯೊಂದು ಕೇಳಿಸಿತು. ಅದು ನನಗೆ, ನೀನಿದನ್ನು ಬರೆ, ಇಂದಿನಿಂದ ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು ಎಂದು ತಿಳಿಸಿತು. ಆಗ ದೇವರಾತ್ಮ, ಹೌದು, ಅವರೇ ಭಾಗ್ಯವಂತರು, ಇನ್ನು ಅವರ ಸಂಕಷ್ಟಗಳು ಮುಗಿದು ಅವರಿಗೆ ವಿಶ್ರಾಂತಿ ದೊರಕುವುದು, ಅವರ ಸುಕೃತ್ಯಗಳಿಗೆ ತಕ್ಕ ಪ್ರತಿಫಲ ದೊರಕುವುದು ಎಂದು ಹೇಳಿತು. ಎರಡು ವಾಕ್ಯಗಳನ್ನು ನಾವು ಒಮ್ಮೆಗೆ ಓದಬೇಕಾದ್ರೆ, ದೇವರ ಆಜ್ಞೆಗಳನ್ನ ಕೈಗೊಂಡು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಜೀವಿಸುವ ಪ್ರತಿಯೊಬ್ಬರು ಮರಣ ಹೊಂದಿದ ಮೇಲೆ, ಅಂದ್ರೆ ಪ್ರಭುವಿನ ಭಕ್ತರಾಗಿ ಮರಣ ಹೊಂದುವವರು ಭಾಗ್ಯವಂತರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಪ್ರಭುವಿನ ಭಕ್ತರಾಗಿ ಯಾರು ಮರಣ ಹೊಂದುತ್ತಾರೋ ಅವರು ಭಾಗ್ಯವಂತರು. ಈ ಎಲ್ಲ ಒಂದೊಂದು ವಾಕ್ಯಗಳನ್ನ ನಾವೇನ್ ಮಾಡಬೇಕು? ಒಂದೊಂದು ವಾಕ್ಯಗಳನ್ನ ನಾವು ಧ್ಯಾನಿಸ್ಬೇಕು. ಒಂದೊಂದು ಪ್ರವಾದನೆಗಳನ್ನ ನಾವು ಧ್ಯಾನಿಸ್ಬೇಕು. ಏಕೆ ಅಂತ ಹೇಳಿದ್ರೆ, ಅಂತಿಮ ದಿನದಲ್ಲಿ ಕುಚೋದ್ಯಗಾರರು ಬಂದು ಏನ್ ಮಾಡ್ತಾ ಇದಾರೆ? ಈಗ ಪ್ರಭುವಿನ ಭಕ್ತರಾಗ್ಲಿಕ್ಕೆ ಬಿಡ್ತಾ ಇಲ್ಲ. ಪ್ರಭುವಿನ ಭಕ್ತರಾಗ್ಲಿಕ್ಕೆ ಬಿಡ್ತಾ ಇಲ್ಲ. ವ್ಯಕ್ತಿಗಳ ಭಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ವ್ಯಕ್ತಿಗಳ ಭಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ಹೌದಾ? ನಿಜನಾ? ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ಪ್ರಭುವಿನ ಭಕ್ತರಾಗಿ ಅಂದ್ರೆ ಏನು? ಸುಮ್ನೆ ನಾನು ಯೇಸುವನ್ನ ವಿಶ್ವಾಸಿಸ್ತೀನಿ, ಯೇಸುವನ್ನ ಪ್ರೀತಿಸ್ತೀನಿ ಅಂತನಾ? ಇಲ್ಲ. ದೇವರ ಆಜ್ಞೆಗಳನ್ನ ಕೈಗೊಂಡು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ಜೀವಿಸಿದಾಗ ಮಾತ್ರ ಅವರು ಪ್ರಭುವಿನ ಭಕ್ತರಾಗ್ಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಈ ಲೋಕದಲ್ಲಿ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ. ಪ್ರಭುವಿನ ಭಕ್ತನಾಗಿ, ಅದು ಪ್ರಭುವಿನ ಭಕ್ತಳಾಗಿ, ನಾನು, ನನ್ನ ಕುಟುಂಬ, ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಸಹೋದರ, ಸಹೋದರಿ ಎಲ್ಲರೂ ಕೂಡ ಪ್ರಭುವಿನ ಭಕ್ತರಾಗಿ ನಾವು ಜೀವಿಸ್ತಾ ಇದೀವ. ದೇವರ ಆಜ್ಞೆಗಳನ್ನು ಅನುಸರಿಸಿ ಪ್ರಭುವಿನ ಭಕ್ತರಾಗಿ ನಾವು ಜೀವಿಸ್ತಾ ಇದೀವ. ಇದು ತುಂಬಾ ಮುಖ್ಯ. ಆದ್ರೆ ಈ ದಿನಗಳಲ್ಲಿ, ಅಂತಿಮ ದಿನಗಳಲ್ಲಿ ಯೂದನ ಪತ್ರ ಅಂದ್ರೆ ಪ್ರಕಟಣೆಗಿಂತ ಒಂದು ಅಧ್ಯಾಯ ಮುಂಚೆ ಇರುತ್ತೆ ನೋಡಿ. ಒಂದೇ ಒಂದು ಅಧ್ಯಾಯ ಇದೆ ಅದರಲ್ಲಿ. 1ನೇ ಅಧ್ಯಾಯ ವಾಕ್ಯ 17 ಹಾಗೂ 18 ಓದಿ. ನಮ್ಮ ಪ್ರಭುವಾದ ಕ್ರಿಸ್ತ ಯೇಸುವಿನ ಪ್ರೇಷಿತರು ನಿಮಗೆ ಮುಂಚಿತವಾಗಿ ತಿಳಿಸಿದ ಮಾತುಗಳನ್ನು ನೆನಪು ಮಾಡಿಕೊಳ್ಳಿ. ತಮ್ಮ ದುರಿಚ್ಛೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಬರುವರು ಎಂದು ಅವರು ಎಚ್ಚರಿಸಿದ್ದಾರೆ. ನೋಡಿ, ತಮ್ಮ ದುರುಚ್ಛೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಬರುವರೆಂದು
ಯಾರು ಮುಂಚಿತವಾಗಿ ತಿಳಿಸಿದ್ದಾರೆ? ಪ್ರಭು ಯೇಸು ಕ್ರಿಸ್ತರ ಪ್ರೇಷಿತರು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಅವರು ಮುಂಚಿತವಾಗಿ ತಿಳಿಸಿದ್ದಾರೆ, ತಿಳಿಸಿಲ್ಲ ಅಂತ ಏನೂ ಇಲ್ಲ, ಮುಂಚಿತವಾಗಿಯೇ ನಮಗೆ ಎಚ್ಚರಿಸಿದ್ದಾರೆ. ಈಗ ನಾವು ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ, ಅಂತ್ಯಕಾಲದಲ್ಲಿ ನಾವಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮ ಹೋರಾಟ ಮನೆ ನಿರ್ಮಾಣ ಮಾಡಲಿಕ್ಕೆ ಅಲ್ಲ, ಬ್ಯಾಂಕಲ್ಲಿ ಹಣ ಶೇಖರಣೆ ಮಾಡಲಿಕ್ಕೆ ಅಲ್ಲ, ಆಭರಣಗಳನ್ನು ಕೊಂಡುಕೊಳ್ಳಲಿಕ್ಕೆ ಅಲ್ಲ, ಅಧಿಕಾರವನ್ನ ಪಡೆದುಕೊಳ್ಳಲಿಕ್ಕೆ ಅಲ್ಲ, ನಾವು ಒಂದು ರಾಜ್ಯವನ್ನ ಕಟ್ಟುವುದಕ್ಕಾಗಿ ಅಲ್ಲ ನಮ್ಮ ಹೋರಾಟ. ಈ ದಿನಗಳಲ್ಲಿ ನಮ್ಮ ಹೋರಾಟ ನಮ್ಮ ಆತ್ಮವನ್ನ ರಕ್ಷಿಸಿ, ನಮ್ಮ ಕುಟುಂಬದಲ್ಲಿರುವ ಒಂದೊಂದು ಆತ್ಮಗಳನ್ನ ರಕ್ಷಿಸಿಕೊಳ್ಳಲು ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುವುದಕ್ಕಾಗಿ ದೇವರು ನಮಗೆ ಕೊಟ್ಟಿರುವಂತಹ ಈ ಸುಂದರವಾದ ಒಂದು ಸಮಯ. ಈ ದಿನಗಳಲ್ಲಿ ನಾವು ಆತ್ಮವನ್ನು ರಕ್ಷಿಸಿಕೊಳ್ಳಲು ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳಬೇಕೇ ಹೊರತು, ಈ ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿಯೇ ತಿಳಿಸಿರುವಂತೆ ನೋಡಿ, 17:26, 26-27 ತಿಳಿಸ್ತಾ ಇದ್ದಾರೆ. ನೋಹನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು. ನೋಹನು ನಾವೆಯನ್ನು ಹತ್ತುವ ದಿನದ ತನಕ ಜನರು ತಿನ್ನುತ್ತಾ ಕುಡಿಯುತ್ತಾ ಇದ್ದರು, ಮದುವೆ ಮಾಡಿಕೊಡುತ್ತಾ ಇದ್ದರು. ಜಲಪ್ರಳಯ ಬಂದು ಎಲ್ಲರನ್ನು ನಾಶ ಮಾಡಿತು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರಭುವಿನ ಎರಡನೇ ಬರುವಿಕೆಯಲ್ಲಿ ನೋಹನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು. ಪ್ರೈಸ್ ದಿ ಲಾರ್ಡ್. ಈ ಒಂದು ಎಚ್ಚರಿಕೆಯನ್ನ ನೀಡಬೇಕಾಗಿರೋದು ಯಾರ ಕರ್ತವ್ಯ? ಬೋಧಕರ ಕರ್ತವ್ಯ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮ್ಮ ದುರುಚ್ಛೆಗಳ ಪ್ರಕಾರ ತನಗೊಂದು ಅಧಿಕಾರ ಬೇಕು, ತನಗೆ ಹಣ ಅವಶ್ಯಕತೆ ಇದೆ, ಹಣ ಬೇಕು, ಮತ್ತೆ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು, ನಾನೊಂದು ಸೈಟ್ ತಗೊಳ್ಬೇಕು, ನಾನೊಂದು ಚರ್ಚ್ ಕಟ್ಟಬೇಕು, ಈ ರೀತಿಯಾದ ಒಂದು ಆಲೋಚನೆಗಳು. ಲೋಕದಲ್ಲಿ ನಾನು ದೊಡ್ಡ ವ್ಯಕ್ತಿಯಾಗಿ ನಾನು ಜೀವಿಸಬೇಕು, ಲೋಕದಲ್ಲಿ ನನ್ನ ಹೆಸರು ಪಾಪ್ಯುಲರ್ ಆಗಬೇಕು, ನನ್ನ ಹೆಸರು ಇಡೀ ಲೋಕಕ್ಕೆ, ಅಂದ್ರೆ ಈಗ ನಮ್ಮ ಊರಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ನನ್ನ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಈ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಐಶ್ವರ್ಯಕ್ಕಾಗಿ, ಮಕ್ಕಳ ಭವಿಷ್ಯವನ್ನು ರೂಪಿಸುವುದಕ್ಕಾಗಿ, ಹೆಂಡತಿಯ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸುವುದಕ್ಕಾಗಿ ಈ ದಿನದಲ್ಲಿ ಅನೇಕ ಬೋಧಕರು ಏನ್ ಮಾಡ್ತಾ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ನಾವು ಈ ರೀತಿ ಮಾಡ್ತೀವಿ, ನಾವು ರೋಗ ಸೌಖ್ಯ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಜನರನ್ನ ಏನ್ ಮಾಡ್ತಾ ಇದಾರೆ? ನೋವನ ಕಾಲದಲ್ಲಿ ಹೌದು ಮೋಸಗೊಳಿಸ್ತಾ ಇದಾರೆ, ಪರಲೋಕ ರಾಜ್ಯದಿಂದ ಬೇರ್ಪಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೂದನ ಪತ್ರ 1ನೇ ಅಧ್ಯಾಯ 19ನೇ ವಾಕ್ಯ. ಇವರು ಅಂತ್ಯಕಾಲದಲ್ಲಿ ಬಂದು ಇವ್ರು ಏನ್ ಮಾಡ್ತಾರಂತೆ? ನಿಮ್ಮಲ್ಲಿ ಓದಿ, ವಾಕ್ಯ ಮುಂದುವರಿಸಿ. ಇವರು ನಿಮ್ಮಲ್ಲಿ ಭಿನ್ನ ಭೇದವನ್ನು ಉಂಟು ಮಾಡುವವರು, ಪ್ರಾಪಂಚಿಕ ವಿಷಯಾಸಕ್ತರು, ಪವಿತ್ರಾತ್ಮ ರಹಿತರಾಗಿ ಬಾಳುವವರು. ಇವರು ಪ್ರಭುವಿನ ಭಕ್ತನಾಗಿ ಇವರು ಏನ್ ಮಾಡ್ತಲ್ಲ, ಜನರನ್ನ ಪ್ರಭುವಿನ ಭಕ್ತನಾಗಿ ಇವ್ರೇನ್ ಮಾಡ್ತಲ್ಲ, ಇವರು ಜನರಿಗೆ ತಿಳಿಸ್ಕೊಡ್ತಲ್ಲ, ನೀವು ಪ್ರಭುವಿನ ಭಕ್ತರಾಗಬೇಕು, ದೇವರ ಆಜ್ಞೆಗಳನ್ನು ಅನುಸರಿಸಬೇಕು, ಅದರಂತೆ ಜೀವಿಸಬೇಕು ಅಂತ ಇವ್ರೇನ್ ಮಾಡ್ತಲ್ಲ, ಈ ದಿನಗಳಲ್ಲಿ ಜನರಿಗೆ ಬೋಧಿಸ್ತಾ ಇಲ್ಲ. ಬದಲಾಗಿ ಏನ್ ಮಾಡ್ತಾ ಇದ್ದಾರೆ? ವ್ಯಕ್ತಿಗಳ ಭಕ್ತರಾಗ್ರಿ ಅಂತ ಹೇಳಿ ಜನರನ್ನ ಮರಳು ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ನೋಡಿ, ವಾಕ್ಯಗಳು ಬರೆದಿರುವ ಒಂದೊಂದು ವಾಕ್ಯಗಳು, ಬೈಬಲ್ ಅಲ್ಲಿ ಬರೆದಿರುವ ಒಂದೊಂದು ವಾಕ್ಯಗಳು ನೆರವೇರುತ್ತಿರುವುದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಕಣ್ಣಾರೆ ಕಾಣ್ತಾ ಇದ್ದೀವಿ. ವ್ಯಕ್ತಿಗಳು ಜೀವಿಸಿ ಮರಣ ಹೊಂದಿದಂತಹ, ಪರಿಶುದ್ಧವಾದ ಜೀವನ ಜೀವಿಸಿ ಮರಣ ಹೊಂದಿ ಪರಲೋಕ ರಾಜ್ಯ ಸೇರಿದಂತಹ ವ್ಯಕ್ತಿಗಳ ಭಕ್ತರನ್ನಾಗಿ ಇವ್ರೇನ್ ಮಾಡ್ತಾರೆ? ಜನರು ಇವರನ್ನ
ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ ವಾಕ್ಯ 12ರಲ್ಲಿ ನುಡಿದಿರುವಂತೆ, 14ನೇ ಅಧ್ಯಾಯ 12-13ರಲ್ಲಿ ನುಡಿದಿರುವಂತೆ, ದೇವರ ಆಜ್ಞೆಗಳನ್ನು ಕೈಗೊಂಡು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟು ಪ್ರಭುವಿನ ಭಕ್ತರಾಗಿ ಜೀವಿಸಿ, ಪ್ರಭುವಿನ ಭಕ್ತರಾಗಿ ಯಾರು ಮೃತ ಹೊಂದುತ್ತಾರೋ ಅವರು ಭಾಗ್ಯವಂತರು. ಹೌದಾ? ನಿಜನಾ? ಹಾ. ಈಗ ದೇವರ ಆಜ್ಞೆಗಳಿಂದ ಇವರು ಬೇರ್ಪಡಿಸ್ತಾ ಇದ್ದಾರೆ. ಮೊದಲನೇದಾಗಿ ದೇವರ ಆಜ್ಞೆಗಳಿಂದ ಜನರನ್ನ ಬೇರ್ಪಡಿಸ್ತಾ ಇದ್ದಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಇಡಬೇಕಾದ ವಿಶ್ವಾಸಕ್ಕಿಂತ ಹೆಚ್ಚಾಗಿ ಇವರೇನ್ ಮಾಡ್ತಾ ಇದ್ದಾರೆ? ವ್ಯಕ್ತಿಗಳ ಮೇಲೆ ವಿಶ್ವಾಸ ಇಡುವಂತೆ ನೋಡ್ಕೊಳ್ತಾ ಇದ್ದಾರೆ. ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಾಮಾನ್ಯದವರಲ್ಲ. ಬಹಳ ಬಹಳ ಪ್ರಯಾಸಪಟ್ಟು ಇವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವುದಕ್ಕಿಂತ ಅತಿ ಹೆಚ್ಚಾದ ವಿಶ್ವಾಸ ವ್ಯಕ್ತಿಗಳ ಮೇಲೆ ಇಡುವುದಕ್ಕಾಗಿ ಇವರು ಬೋಧಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಪ್ರಭುವಿನ ಭಕ್ತರಾಗಿ ಜೀವಿಸ್ತಾ ಇದ್ದಾರೆ. ಪ್ರಭುವಿನ ಭಕ್ತರಾಗಿ ಜೀವಿಸ್ಲಿಕ್ಕೆ ಇವರು ಬಿಡ್ತಾ ಇಲ್ಲ. ಯಾಕಂದ್ರೆ ಪ್ರಭುವಿನ ಬಗ್ಗೆ ತಿಳಿಸ್ಕೊಟ್ರೆ ಮಾತ್ರ ಅವರು ಪ್ರಭುವಿನ ಭಕ್ತರಾಗಿ ಜೀವಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಇವರೇನ್ ಮಾಡ್ತಾರೆ? ಅತಿ ಹೆಚ್ಚಾಗಿ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಜನರು ಏನ್ ಮಾಡ್ತಾ ಇದ್ದಾರೆ? ಅಂತಿಮ ದಿನಗಳಲ್ಲಿ ಕಿವಿಗೆ ಬಿದ್ದುದೆಲ್ಲವನ್ನ ಅವರು ನಂಬಿ ಮೋಸ ಹೋಗ್ತಾ ಇದ್ದಾರೆ. ಹೌದಾ? ನಿಜನಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ಯೂದನ ಪತ್ರದಲ್ಲಿ ಹೇಳ್ತಾರೆ, ಯೂದನ ಪತ್ರದಲ್ಲಿ ಬರೆಯಲ್ಪಟ್ಟಿದೆ, ಯೂದನ ಪತ್ರ 1ನೇ ಅಧ್ಯಾಯ 14ನೇ ವಾಕ್ಯ, 14 ಹಾಗೂ 15 ಎರಡನ್ನು ಓದಿ. ಇವರ ವಿಷಯವಾಗಿ ಆದಾಮನ 7ನೆಯ ತಲೆಮಾರಿನ ಹನೋಕನು, ಇಗೋ ಸರ್ವೇಶ್ವರ ತಮ್ಮ ಅಸಂಖ್ಯಾತ ಪರಿಶುದ್ಧ ದೂತರ ಸಮೇತ ಆಗಮಿಸುವರು, ಎಲ್ಲರಿಗೂ ನ್ಯಾಯ ತೀರ್ಪು ಕೊಡುವರು. 15 ಭಕ್ತಿಹೀನರು ತಮಗೆ ವಿರುದ್ಧ ಮಾಡಿದ ಎಲ್ಲ ದುಷ್ಕೃತ್ಯಗಳನ್ನು ಮತ್ತು ಪಾಪಿಷ್ಠರು ತಮಗೆ ವಿರುದ್ಧವಾಗಿ ಆಡಿದ ಎಲ್ಲ ದೂಷಣೆಗಳನ್ನು ಖಂಡಿಸಲು ಬರುವರು ಎಂದು ಪ್ರವಾದಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ವಾಕ್ಯ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆದಾಮನ 7ನೆಯ ತಲೆಮಾರಿನ ಮಗ ಯಾರು? ಅನೋಕ ಅಲ್ವಾ? ಅನೋಕ್ 7ನೆಯ ತಲೆಮಾರು. ಈಗ ಎಷ್ಟು ತಲೆಮಾರುಗಳಾಗಿದೆಯೋ ಗೊತ್ತಿಲ್ಲ. ಹೌದಾ? ಅನೋಕ ಬೋಧಿಸಿರೋದೇನು? ಅನೋಕ ಬೋಧಿಸಿರೋದು ಯಾವಾಗ? ಆದಿಕಾಂಡದಲ್ಲಿ. ಈಗ ನಡೀತರೋದು ಪ್ರಕಟಣೆ ಗ್ರಂಥದಲ್ಲಿ ನಾವಿದ್ದೀವಿ. ಈಗ ಅವ್ರೇನ್ ಹೇಳ್ತಿದ್ದಾರೆ? ಈಗೋ ಸರ್ವೇಶ್ವರ ತಮ್ಮ ಅಸಂಖ್ಯ ಪರಿಶುದ್ಧ ದೇವದೂತರ ಸಮೇತ ಆಗಮಿಸುವರು, ಎಲ್ಲರಿಗೂ ನ್ಯಾಯ ತೀರ್ಪು ಕೊಡುವರು. ಆ ದಿನದಲ್ಲೇ ಆ ಪ್ರವಾದನೆ ನೀಡಾಗಿದೆ. ಭಕ್ತಿಹೀನರು ತಮಗೆ ವಿರುದ್ಧ ಮಾಡಿದ ಎಲ್ಲಾ ದುಷ್ಕೃತ್ಯಗಳನ್ನು ಮತ್ತು ಪಾಪಿಷ್ಠರು ತಮಗೆ ವಿರುದ್ಧವಾಗಿ ಆಡಿದ ಎಲ್ಲಾ ದೂಷಣೆಗಳನ್ನ ಖಂಡಿಸಲು ಅವರು ಬರುವರು. ಈಗ ಪ್ರಭುವಿನ ಭಕ್ತರನ್ನಾಗಿ ಮಾಡಿಸಬೇಕಾದಂತ ಬೋಧಕರು ಈಗ ವ್ಯಕ್ತಿಗಳ ಭಕ್ತರನ್ನಾಗಿ ಮಾಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆ ನಾನು ನಿಮಗೆ ತಿಳಿಸ್ತಾ ಇರೋದು? ಅವರು ಈ ಲೋಕದಲ್ಲಿ ಜನಿಸಿ ಜೀವಿಸಿ ಮರಣ ಹೊಂದಿದಂತಹ ವ್ಯಕ್ತಿಗಳ ಭಕ್ತರನ್ನಾಗಿ ಈ ಬೋಧಕರು ಏನ್ ಮಾಡ್ತಾ ಇದ್ದಾರೆ? ಜನರನ್ನ ಆ ರೀತಿಯಾಗಿ ಪ್ರಚೋದಿಸ್ತಾ ಇದ್ದಾರೆ, ಭಕ್ತಿಹೀನರನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 13ನೇ ವಾಕ್ಯ ಏನು ಹೇಳ್ತಾ ಇದೆ? ಪ್ರಭುವಿನ ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ವ್ಯಕ್ತಿಯ ಭಕ್ತರಾಗಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ. ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದು ರೋಗಿಗಳನ್ನ ಗುಣಪಡಿಸಲಿಕ್ಕೆ ಅಲ್ಲ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ರೋಗಿಗಳನ್ನ ಗುಣಪಡಿಸುವುದಕ್ಕಾಗಿ ಯೇಸು ಬರಲಿಲ್ಲ.
ಈ ದಿನಗಳಲ್ಲಿ ಎಲ್ಲೇ ಹೋಗಿ ಯಾವುದೇ ಧ್ಯಾನ ಕೂಟಗಳನ್ನು ತಗೊಳ್ಳಿ, ಅಲ್ಲಿ ಒಂದು ಹೆಸರಿರುತ್ತೆ, ರೋಗ ಸೌಖ್ಯ ಅಂತ ಇರುತ್ತೆ. ಹೌದಾ? ನೋಡಿದೀರಾ? ಹೌದು ಬ್ರದರ್, ಹಾ? ನೋಡಿದ್ದೀವಿ. ಅವ್ರ ಬ್ಯಾನರ್ಗಳಲ್ಲಿ ನೋಡಿ, ರೋಗ ಸೌಖ್ಯ, ರೋಗ ಸೌಖ್ಯ ಅಂತ ಇದೆ ಅಲ್ವಾ? ಪ್ರಭು ಯೇಸು ಕ್ರಿಸ್ತರು ರೋಗ ಸೌಖ್ಯ ನೀಡುವುದಕ್ಕಾಗಿ ಈ ಧರೆಗೆ ಬಂದವರು ಅಲ್ಲ, ಈ ಧರೆಗೆ ಬಂದವರು ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಯೇಸು ಸ್ವಾಮಿ ಬಂದ ಕಾರಣ ಏನು? ಯೇಸು ಸ್ವಾಮಿ ಬಂದ ಕಾರಣ ಏನು? ಹೌದಾ? ನೋಡಿ, ಯೇಸು ಸ್ವಾಮಿ ಈ ಧರೆಗೆ ಬಂದ ಕಾರಣ ಒಂದಿದೆ. ಅದೇನು ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ, ಮತ್ತಾಯನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ. ಅವ್ರು ಬಂದಂತ ಉದ್ದೇಶ ರೋಗ ಸೌಖ್ಯ, ರೋಗ ಸೌಖ್ಯ, ರೋಗ ಸೌಖ್ಯ ಅನ್ಕೊಂಡು ಕುತ್ಕೊಂಡಿದ್ದಾರೆ. ತಲೆ ಮೇಲೆ ಕೈ ಇಟ್ಟು ಕೆಳಗಡೆ ಬೀಳ್ಸೋದು, ಬೇರೆ ಇನ್ನೇನೇನೋ ಹೇಳೋದು ಅಲ್ವಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈಗ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬರಲಿಕ್ಕೆ ಕಾರಣ ಏನು ಅಂತ ನಾವು ನೋಡ್ತಾ ಹೋದ್ರೆ, ಈಗ ನೋಡೋಣ. ವಾಕ್ಯ ಓದಿ. ಮತ್ತಾಯನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 12 ಹಾಗೂ 13. 12 ಹಾಗೂ 13. ಇದನ್ನು ಕೇಳಿಸಿಕೊಂಡ ಯೇಸು, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನೀವು ಹೋಗಿ ನನಗೆ ಬೇಕಾದದ್ದು ದಯೆ, ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು ಎಂದರು. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಮ್ಮೆ ಬೇರೆ ಯಾರಾದ್ರೂ ಓದ್ತೀರಾ? ಬೇರೆ ಯಾರಾದ್ರೂ ಅದೇ ವಾಕ್ಯವನ್ನು ಓದ್ತೀರಾ? ನೀವು ಇದನ್ನು ಕೇಳಿಸಿಕೊಂಡ ಯೇಸು, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನೀವು ಹೋಗಿ ನನಗೆ ಬೇಕಾದುದು ದಯೆ, ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು ಎಂದರು. ಪ್ರೈಸ್ ದಿ ಲಾರ್ಡ್. ನೋಡಿ, ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬಂದದ್ದು ರೋಗ ಸೌಖ್ಯ ಕೊಡ್ಲಿಕ್ಕೆ ಅಲ್ಲ, ರೋಗಿಗಳನ್ನ ಗುಣಪಡಿಸೋದಕ್ಕೋಸ್ಕರ ಅವ್ರು ಬರಲಿಲ್ಲ. ಬದಲಾಗಿ ಅವ್ರು ಬಂದಿದ್ದೇ ಪಾಪಿಗಳನ್ನ ಪರಿಶುದ್ಧಗೊಳಿಸುವುದಕ್ಕಾಗಿ, ಪಾಪಿಗಳನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಪಾಪಿಗಳಿಗೆ ಪರಲೋಕದ ಮಾರ್ಗವನ್ನ ತಿಳಿಸ್ಲಿಕ್ಕೆ, ಪಾಪಿಗಳನ್ನ ಪ್ರಭುವಿನ ಭಕ್ತನನ್ನಾಗಿ ಮಾಡಿಸ್ಲಿಕ್ಕೆ, ದೇವರ ಆಜ್ಞೆಗಳನ್ನ ಯಾವ ರೀತಿ ಅನುಸರಿಸಬೇಕು, ಯಾವುದನ್ನ ಅನುಸರಿಸಬೇಕು, ಯಾವ ರೀತಿ ಅನುಸರಿಸಬೇಕು ಅನ್ನೋದನ್ನ ತಿಳಿಸಿಕೊಡೋದಕ್ಕೋಸ್ಕರ ಪ್ರಭು ಯೇಸು ಕ್ರಿಸ್ತರು ಬಂದದ್ದು. ಪ್ರೈಸ್ ದಿ ಲಾರ್ಡ್. ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನೀವು ಹೋಗಿ ನನಗೆ ಬೇಕಾದುದು ದಯೆ, ಯಜ್ಞ, ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿರಿ. ಅಂದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರೆ, ವಾಕ್ಯದ ಅರ್ಥನೇ ಇವರಿಗೆ ಗೊತ್ತಿಲ್ಲ, ಹಾಗೆಯೇ ಅದೇ ರೀತಿ ಬೋಧಿಸ್ತಾ ಹೋಗ್ತಾ ಇದ್ದಾರೆ. ಆದ್ರೆ ವಾಕ್ಯದ ಅರ್ಥವನ್ನು ನೀವು ಕಲ್ತ್ಕೊಳ್ಳಿ ಮೊದಲು ಅಂತ ಹೇಳ್ತಾ ಇದ್ದಾರೆ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನ. ಪ್ರೈಸ್ ದಿ ಲಾರ್ಡ್. ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನ. ಹಾಗಾಗಿ ಈ ದಿನಗಳಲ್ಲಿ ನಾವು ಅಂದ್ರೆ ಯಾರು? ಬೋಧಕರು ಅಲ್ವಾ? ದೀಕ್ಷಾಸ್ನಾನ ಪಡೆದ ಎಲ್ಲರೂ ಬೋಧಕರೇ, ಕರೆಕ್ಟಾ? ಎಲ್ಲರೂ ಬೋಧಕರೇ. ಪರಮ ಪ್ರಸಾದವನ್ನು ಅಂಗೀಕಾರ ಮಾಡುವ ಪ್ರತಿಯೊಬ್ಬರು ಬೋಧಕರೇ. ಪ್ರತಿಯೊಬ್ಬರು ಒಂದೊಂದು ಆತ್ಮಗಳನ್ನು ರಕ್ಷಿಸಬೇಕು. ಪ್ರತಿಯೊಬ್ಬರು ದಿನಕ್ಕೆ 2 ಅಥವಾ 3 ವಾಕ್ಯಗಳನ್ನು ಕಲಿತುಕೊಳ್ಳಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನ ಲೋಕದ ಕಟ್ಟ ಕಡೆಗೆ ಹೋಗಿ ಸತ್ಯವನ್ನ ಬೋಧಿಸಬೇಕು. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 9ನೇ ವಾಕ್ಯ ಅದೇ ಹೇಳ್ತಾ ಇರೋದು. ಮೊದಲು ನೀನು ನಿಗೂಢವಾದ ಗೂಢಾರ್ಥವನ್ನು ತಿಳಿದುಕೋ, ಆಮೇಲೆ ಲೋಕಕ್ಕೆ ಆ ಗೂಢಾರ್ಥವನ್ನು ತಿಳಿಯಪಡಿಸು. ನಮಗೇನು ವಿಷಯನೇ ಗೊತ್ತಿಲ್ಲ, ಬಟ್ ಆದ್ರೆ ನಾವೇನ್ ಮಾಡ್ತೀವಿ? ಬ್ಯಾನರ್ಗಳು ಹಾಕೊಳ್ತೀವಿ, ರೋಗ ಸೌಖ್ಯದ ಧ್ಯಾನ ಕೂಟ, ರೋಗ ಸೌಖ್ಯದ ಆರಾಧನೆ, ಅದು ಇದು ಅಂತ ಹೇಳಿ ಹಾಕ್ತಾರೆ. ಆದ್ರೆ ಯೇಸು ಸ್ವಾಮಿ ಬಂದದ್ದು ರೋಗಿಗಳನ್ನು ಗುಣಪಡಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಪಾಪಿಷ್ಠರಿಗೆ ಪರಲೋಕದ ಮಾರ್ಗವನ್ನ ತಿಳಿಸುವುದಕ್ಕಾಗಿ.
ಹಾಗಾದ್ರೆ ರೋಗಿಗಳನ್ನ, ಅಷ್ಟು ರೋಗಿಗಳನ್ನ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ, ಮಾರ್ಕನು ಬರೆದ ಶುಭ ಸಂದೇಶ, ಲೂಕನು ಬರೆದ ಶುಭ ಸಂದೇಶ, 4 ಶುಭ ಸಂದೇಶಗಳಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿರುವಂತ ಎಲ್ಲಾ ರೋಗಿಗಳನ್ನ ಯೇಸು ಸ್ವಾಮಿ ಗುಣಪಡಿಸಿದ್ರು. ಅನೇಕ ರೋಗಿಗಳನ್ನ ಯೇಸು ಸ್ವಾಮಿ ಗುಣಪಡಿಸಿದ್ರು. ಬಟ್ ಆದ್ರೆ ಯೇಸು ಸ್ವಾಮಿ ಬಂದದ್ದು ರೋಗಿಗಳನ್ನ ಗುಣಪಡಿಸುವುದಕ್ಕಾಗಿ ಅಲ್ಲ, ಪಾಪಿಗಳನ್ನ ಅಂದ್ರೆ ಪಾಪಿಷ್ಠರನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ. ಹಾಗಾದ್ರೆ ಪ್ರಭು ಯೇಸು ಕ್ರಿಸ್ತರು ರೋಗಿಗಳನ್ನ ಗುಣಪಡಿಸ್ಲಿಕ್ಕೆ ಒಂದು ಕಾರಣ ಬೇಕು. ಯಾಕೆ ಅವರು ಗುಣಪಡಿಸಿದ್ರು ಅಂತ. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯ ಓದೋಣ. ಮತ್ತಾಯನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯ. ಮತ್ತಾಯ 14ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದೋಣ. ಯೇಸು ದೋಣಿಯಿಂದ ಇಳಿದಾಗ ದೊಡ್ಡ ಜನಸಮೂಹ ಆಗಲೇ ಅಲ್ಲಿ ಸೇರಿತ್ತು. ಆ ಸಮೂಹವನ್ನು ಕಂಡು ಅವರ ಮನ ಕರಗಿತ್ತು. ಅವರಲ್ಲಿ ಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರು. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆ ಓದಿ ಅದೇ ವಾಕ್ಯವನ್ನು ಮತ್ತೆ ಬೇರೆ ಓದಿ. ಯೇಸು ದೋಣಿಯಿಂದ ಇಳಿದಾಗ ದೊಡ್ಡ ಜನಸಮೂಹ ಆಗಲೇ ಅಲ್ಲಿ ಸೇರಿತ್ತು. ಆ ಸಮೂಹವನ್ನು ಕಂಡು ಅವರ ಮನ ಕರಗಿತು. ಅವರಲ್ಲಿ ಅಸ್ವಸ್ಥರಾಗಿದ್ದವರನ್ನು ಗುಣಪಡಿಸಿದರು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಒಂದು ವಾಕ್ಯ ಇದೆ. ಏನ್ ವಾಕ್ಯ ಇದೆ? ಮನ ಕರಗಿತು. ಮನ ಕರಗಿತು. ಪ್ರಭು ಯೇಸು ಕ್ರಿಸ್ತರು ಗುಣಪಡಿಸಿದ ಎಲ್ಲಾ ರೋಗಿಗಳು ಮನ ಕರಗಿ ಗುಣಪಡಿಸಿದ್ರೆ ಹೊರತು ಅವರು ಅದಕ್ಕಾಗಿಯೇ ಬಂದವರಲ್ಲ. ರೋಗಿಗಳನ್ನ ಗುಣಪಡಿಸುವುದಕ್ಕಾಗಿಯೇ ಬಂದವರಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ದಿನಗಳಲ್ಲಿ ಎಲ್ಲಾ ಬೋಧಕರು ಹಾಗೂ ಎಲ್ಲಾ ದೇವಾಲಯಗಳಲ್ಲಿ, ಪ್ರತಿಯೊಂದು ದೇವಾಲಯಗಳಲ್ಲಿ ಈ ದಿನ ನಾವು ಯಾವ ಬೋಧನೆಯನ್ನು ಕೊಡಬೇಕು? ಯಾವ ಬೋಧನೆಯನ್ನು ತಿಳಿಸ್ಬೇಕು? ಪರಲೋಕಕ್ಕೆ ಹೋಗುವಂತ ಪರಲೋಕದ ಬೋಧನೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಲೋಕದ ಬೋಧನೆ ಅಲ್ಲ, ಪರಲೋಕದ ಬೋಧನೆ. ಅಂದ್ರೆ ಏನು? ಪ್ರಕಟಣೆ ಪುಸ್ತಕದ ಆಧಾರದ ಮೇಲೆ ಇರುವಂತ ಒಂದೊಂದು ವಾಕ್ಯಗಳನ್ನ ನಾವು ಧ್ಯಾನಿಸ್ತಾ ಹೋಗ್ಬೇಕು. ಅಲ್ಲಿ ಬಂದಿರುವಂತ ಪಾಪಿಗಳು ಮನ ಪರಿವರ್ತನೆ ಆಗಬೇಕು. ಹಾಗಾದ್ರೆ ರೋಗಿಗಳು ಬಂದಿದಾರ. ರೋಗಿಗಳು ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ಪ್ರಭುವಿನ ಒಂದು ವಾಕ್ಯ ಸಾಕು ಅವರು ಸೌಖ್ಯ ಹೊಂದಲಿಕ್ಕೆ. ಹೌದಾ? ನಿಜನಾ? ಪ್ರಭುವಿನ ಒಂದು ವಾಕ್ಯ ಸಾಕು ಅವರು ಕೇಳಿಸಿಕೊಂಡಾಗ ಅವರು ಸಂಪೂರ್ಣವಾಗಿ ಏನಾಗ್ತಾರೆ? ಸಂಪೂರ್ಣವಾಗಿ ಚೇತರಿಕೆ ಗುಣ ಹೊಂದುತ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುತ್ತೆ. 5ನೇ ವಾಕ್ಯದಿಂದ ನಾವು ನೋಡ್ತಾ ಬಂದ್ರೆ, 5ನೇ ವಾಕ್ಯದಿಂದ 13ನೇ ವಾಕ್ಯ, ಅಲ್ಲಿ ಒಬ್ಬ ಶತಾಧಿಪತಿ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದು ತನ್ನ ಸೇವಕ, ಅಂದ್ರೆ 8ನೇ ವಾಕ್ಯ ನೋಡಿ, ಅದಕ್ಕೆ ಶತಾಧಿಪತಿ ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ನೀವು ದೇವಾಲಯಕ್ಕೆ ಹೋದಾಗ ವಾಕ್ಯಗಳನ್ನು ನೀವು ಕೇಳಿಸಿಕೊಳ್ಳುವಾಗ, ಮನೆಯಲ್ಲಿ ವಾಕ್ಯಗಳನ್ನು ಓದುವಾಗ ಸಂಪೂರ್ಣ ವಿಶ್ವಾಸವಿಟ್ಟು ಓದಿದಾಗ ಆ ಒಂದು ವಾಕ್ಯ ಸಾಕು ನಿಮಗೆ ರೋಗ ಸೌಖ್ಯ ನೀಡಲಿಕ್ಕೆ, ರೋಗ ಸೌಖ್ಯ ಹೊಂದ್ಕೊಳ್ಳಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ನಾವೇನ್ ಮಾಡ್ತೀವಿ? ವಿಶ್ವಾಸವಿಲ್ಲದೆ ವಾಕ್ಯಗಳನ್ನು ಓದ್ತೀವಿ, ವಿಶ್ವಾಸವಿಲ್ಲದೆ ಬಲಿಪೂಜೆಗಳನ್ನು ನೋಡ್ತೀವಿ, ವಿಶ್ವಾಸವಿಲ್ಲದೆ ದೇವಾಲಯಗಳಲ್ಲಿ ಭಯಭಕ್ತಿ ಇಲ್ಲದೆ ತಮ್ಮನ್ನೇ ಹೆಚ್ಚಿಸಿಕೊಂಡು ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ತೀವಿ. ಹಾಗಾಗಿ ನಾವು ಆ ವಾಕ್ಯದಲ್ಲಿ ವಿಶ್ವಾಸ ಇಡದ ಕಾರಣ ಆ ವಾಕ್ಯಗಳು ಕಾರ್ಯ ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕಾರ್ಯ ಮಾಡುತ್ತಾ? ಮಾಡಲ್ಲ. ವಿಶ್ವಾಸ ಇಲ್ಲ ಅಂದ್ರೆ ಕಾರ್ಯ ಮಾಡೋದಿಲ್ಲ. ಈಗ ಯಾವುದಾದ್ರೂ ಒಂದು ವಾಕ್ಯ ಅಲ್ಲಿ ಯಾಜಕರು ಓದ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ, ಶುಭ ಸಂದೇಶ ಓದ್ತಾ ಇದಾರೆ. ಆ ವಾಕ್ಯ ಓದ್ಬೇಕಾದ್ರೆ ಆ ವಾಕ್ಯವನ್ನು ನೀವು ಅಂಗೀಕರಿಸಿಕೊಳ್ಬೇಕು, ನೀವು ಅದನ್ನ ರಿಸೀವ್ ಮಾಡ್ಕೊಳ್ಬೇಕು. ಯಾವ ರೀತಿ? ಆ
ವಾಕ್ಯ ಓದ್ಬೇಕಾದ್ರೆ ರಿಸೀವ್ ಮಾಡ್ಕೊಳ್ಳೋದು ಯಾವ ರೀತಿ? ಆಮೆನ್. ಆಮೇನ್ ಆಮೇನ್ ಅಂತ ಬಾಯಿ ತೆರೆದು ಹೇಳ್ಬೇಕು ಅಲ್ವಾ? ಹೌದಾ? ಹೌದು ಹಾಗೆ ಆಗಲಿ, ಹಾಗೆ ಆಗಲಿ. ಕರೆಕ್ಟಾ? ಹಾಗೆ ಆಗಲಿ. ಕರೆಕ್ಟ್. ಹಾಗೆ ಆಗಲಿ. ಕೆಲವು ಆಶೀರ್ವಾದದ ವಾಕ್ಯಗಳನ್ನ ಓದ್ಬೇಕಾದ್ರೆ, ಯಾಜಕರು ಶುಭ ಸಂದೇಶದ ಮುಖಾಂತರ ಅಥವಾ ಬೇರೆ ಬೇರೆ ಇದ್ರ ಮುಖಾಂತರ ಓದ್ಬೇಕಾದ್ರೆ ನಾವು ಬಹಿರಂಗವಾಗಿ ಬಾಯಿ ತೆರೆದು ಹೇಳಕ್ಕೆ ಆಗದೆ ಹೋದ್ರು ನಮ್ಮ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ನಾವು ಹೇಳ್ಕೊಳ್ಬಹುದು. ಕುಳಿತ ಜಾಗದಲ್ಲೇ ಆಮೇನ್ 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 ಅಂತ ಹೇಳ್ಕೊಳ್ಬಹುದು. ವಾಕ್ಯಗಳನ್ನ ನಾವು ರಿಸೀವ್ ಮಾಡ್ಕೊಳ್ಬಹುದು, ಅಂಗೀಕಾರ ಮಾಡ್ಕೊಳ್ಬಹುದು. ಶತಾಧಿಪತಿ ಅಂಗೀಕಾರ ಮಾಡ್ಕೊಳ್ತಾರೆ. ಏನು? ಆತ ಬಂದು ಹೇಳ್ತಾರೆ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ಆದ್ರೆ ನಾವು ದೇವಾಲಯದಲ್ಲಿ ನಮ್ಮ ಯೋಗ್ಯತೆನೇ ನಾವು ತೋರಿಸ್ತೀವಿ. ಹೌದಾ? ನಮ್ಮ ಯೋಗ್ಯತೆ ತೋರಿಸ್ತೀವಿ. ದೇವರಿಗೆ ತಲೆ ಬಾಗೋದಿಲ್ಲ, ಬಲಿಪೀಠಕ್ಕೆ ತಲೆ ಬಾಗೋದಿಲ್ಲ. ದೇವಾಲಯದಲ್ಲಿ ತಲೆ ಮೇಲೆ ಹೆಂಗಸರು ಬಟ್ಟೆ ಹಾಕೋದಿಲ್ಲ, ಗಂಡಸರು ಉತ್ತಮವಾದ ಬಟ್ಟೆಗಳನ್ನ ಹಾಕೊಳ್ಳೋದಿಲ್ಲ, ಭಯಭಕ್ತಿಯಿಂದ ಕುತ್ಕೊಳ್ಳೋದಿಲ್ಲ, ಪರಮಪ್ರಸಾದಕ್ಕೆ ಗೌರವ ಕೊಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಏನ್ ತೋರಿಸ್ತಾ ಇದೆ? ಇದೆಲ್ಲ ಏನ್ ತೋರಿಸ್ತಾ ಇದೆ? ನಮ್ಮ ಯೋಗ್ಯತೆಯನ್ನು ತೋರಿಸ್ತಾ ಇದೆ ಅಲ್ವಾ? ನಮ್ಮ ಅಹಂಕಾರ, ಅಹಂಭಾವ, ಅದೇ ನಮ್ಮ ಯೋಗ್ಯತೆಯನ್ನು ತೋರಿಸ್ತಾ ಇದೆ. ಕರೆಕ್ಟಾ? ಆದ್ರೆ ಶತಾಧಿಪತಿ ಅಂದ್ರೆ ಏನು? ಒಂದು ರಾಜ್ಯದ ಸೈನಿಕ ಅವನು. ಒಂದು ಸೈನ್ಯದ ಮೇಲ್ವಿಚಾರಕ, ಒಂದು ಸೈನ್ಯದ ಮೇಲ್ವಿಚಾರಕ. ಅವನ ಅಡಿಯಲ್ಲಿ ಎಷ್ಟು ಜನ ಸೈನಿಕರು ಇರ್ತಾರೆ? 100 ಜನ. ಶತಾಧಿಪತಿ ಅಂದ್ರೆ 100 ಜನ. ಪ್ರೈಸ್ ದಿ ಲಾರ್ಡ್. ಆತ ಹೇಳ್ತಾನೆ, ನನ್ನ ಅಧೀನದಲ್ಲಿ ಸೈನಿಕರಿದ್ದಾರೆ, ಇಲ್ಲಿ ಬಾ ಅಂದ್ರೆ ಬರ್ತಾರೆ, ಅಲ್ಲಿ ಹೋಗ್ತಾರೆ. ಆದ್ರೆ ಆತನಲ್ಲಿದ್ದಂಥ ವಿಶ್ವಾಸ ನೋಡಿ. ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲಪ್ಪ, ನೀವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಸೇವಕ ಸ್ವಸ್ಥನಾಗ್ತಾನೆ. 13ನೇ ವಾಕ್ಯ ನೋಡಿ. ಯೇಸು ಸ್ವಾಮಿ ಅವ್ರ ಮನೆಗೆ ಹೋಗ್ಲಿಲ್ಲ. ಯೇಸು ಸ್ವಾಮಿ ಒಬ್ಬ ಯಾರು ಸೇವಕನ ತಲೆ ಮೇಲೆ ಕೈ ಇಡ್ಲಿಲ್ಲ, ಸೇವಕನಿಗಾಗಿ ಪ್ರಾರ್ಥಿಸ್ಲಿಲ್ಲ. ಒಂದೇ ಒಂದು ನುಡಿ ನೋಡಿದ್ರು, ನೀನು ಹೋಗು, ಮನೆಗೆ ಹೋಗು, ನೀನು ವಿಶ್ವಾಸಿಸಿದಂತೆಯೇ ಆಗುವುದು ಎಂದರು. ಅದೇ ಕ್ಷಣದಲ್ಲಿ ಅವನ ಸೈನಿಕನು ಸ್ವಸ್ಥನಾದನು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ವಾಕ್ಯಗಳು ಆ ರೀತಿ ಬೋಧಿಸಬೇಕು, ಆ ರೀತಿ ಒಬ್ಬ ಪಾಪಿ ಮನ ಪರಿವರ್ತನೆ ಆಗಬೇಕು, ಆ ರೀತಿಯಾದ ಬೋಧನೆಗಳು ಇರಬೇಕೇ ಹೊರತು ಈ ದಿನಗಳಲ್ಲಿ ಎಲ್ಲರೂ ಏನಾಗಿದ್ದಾರೆ? ರೋಗ ಸೌಖ್ಯ ನೀಡುವ ವ್ಯಕ್ತಿಗಳಾಗಿದ್ದಾರೆ. ತಲೆ ಮೇಲೆ ಕೈ ಇಟ್ಟೋದು, ಅದನ್ನ ಹಂಗೆ ಶೇಕ್ ಮಾಡೋದು, ಅಲ್ಲಾಡಿಸೋದು, ಕೆಳಗಡೆ ಬೀಳಿಸೋದು. ಹೌದಾ? ನಿಜನಾ? ಸಾಧ್ಯ ಇದೆಯಾ ಇವೆಲ್ಲ ಸಾಧ್ಯ ಇದೆಯಾ? ವಾಕ್ಯ ಏನ್ ಹೇಳ್ತದೆ? ಅಂತಿಮ ದಿನಗಳಲ್ಲಿ ಕುಚ್ಚೋದ್ಯಗರು ಬರ್ತಾರೆ. ಬಂದೇನ್ ಮಾಡ್ತಾರೆ? ತಮಗೆ ಬಂದಂತೆ ಓದಿಸ್ತಾರೆ. ವಾಕ್ಯ ಹೇಳುತ್ತೆ, ತಮ್ಮ ದುರುಚ್ಛೆಗಳ ಪ್ರಕಾರ, ಅಂದ್ರೆ ಅವ್ರಿಗೆ ಏನನ್ಸುತ್ತೋ ಆ ಪ್ರಕಾರ ನಾನ್ ಮಾಡ್ತಾರದೇ ಸರಿ. ಈಗ ರೋಗ ಸೌಖ್ಯ ಅಂದಿದ ತಕ್ಷಣ ಜನರೆಲ್ಲ ಹೋಗ್ತಾರೆ, ಅಲ್ಲಿಗೆ ಓಡ್ತಾರೆ ಅಲ್ವಾ? ಎಲ್ಲ ಗುಂಪಾಗಿ ಓಡ್ತಾರೆ. ಅಯ್ಯೋ, ಅವ್ರು ರೋಗ ಸೌಖ್ಯ ಕೊಡ್ತಾರಂತೆ, ಅವ್ರು ಸೌಖ್ಯ ಪಡಿಸ್ತಾರಂತೆ, ಹಂಗಂತೆ ಹಿಂಗಂತೆ, ಬನ್ರಿ ಹೋಗೋಣ, ಬಸ್ ಮಾಡ್ಕೊಂಡು ಹೋಗೋಣ, ಆ ಥರ ಹೋಗೋಣ, ಈ ಥರ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಬಂದದ್ದು ಅದಕ್ಕೋಸ್ಕರ ಅಲ್ಲ. ಯೇಸು ಸ್ವಾಮಿ ಬಂದದ್ದು ರೋಗ ಸೌಖ್ಯ ನೀಡುವುದಕ್ಕಾಗಿ ಅಲ್ಲ, ಆ ಒಂದೇ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡೋದಕ್ಕೋಸ್ಕರ ಬಂದವರಲ್ಲ. ಯೇಸು ಸ್ವಾಮಿ ಬಂದದ್ದು ಪಾಪಿಷ್ಠರಿಗಾಗಿ. ಪಾಪ ಮಾಡಿದಂತಹ ಒಬ್ಬೊಬ್ಬ ಮಗನನ್ನ, ಒಬ್ಬೊಬ್ಬ ಮಗಳಿಗೆ ಅವರು ದೇವರ ಆಜ್ಞೆಗಳನ್ನು ತಿಳಿಸಿ ಪ್ರತಿಯೊಂದು ಆತ್ಮವು ಮನ ಪರಿವರ್ತನೆಗೊಳ್ಳುವುದಕ್ಕಾಗಿ, ಪ್ರತಿಯೊಂದು ಆತ್ಮವು ಪ್ರಭುವಿನ ಭಕ್ತನಾಗಿ ಮರಣ ಹೊಂದುವಂತೆ ರಿಸೀವ್ ಮಾಡಿಕೊಂಡು, ಅಂಗೀಕಾರ ಮಾಡಿಕೊಂಡು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅಂಗೀಕಾರ ಮಾಡಿಕೊಂಡು ಒಬ್ಬೊಬ್ಬ ವ್ಯಕ್ತಿಗಳು ಕೂಡ ಪ್ರಭುವನ್ನ ಅಂಗೀಕಾರ ಮಾಡಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಆದ್ರೆ ಈ ದಿನಗಳಲ್ಲಿ ಏನಾಗ್ತದೆ? ಜನರು ದಾರಿ ತಪ್ಪಿ ಹೋಗುವಂತ ಬೋಧನೆಗಳು,
1 ಯೋಹಾನ 4ನೇ ಅಧ್ಯಾಯ. 1 ಯೋಹಾನ 4ನೇ ಅಧ್ಯಾಯ. ನಾವೆಲ್ಲರೂ ಪವಿತ್ರಾತ್ಮ ಪ್ರೇರಿತರಾಗಿ ಬಂದಿದ್ದೇವೆ. ಓದಿ ಆ ವಾಕ್ಯ ಓದಿ. 1 ಯೋಹಾನ 4ನೇ ಅಧ್ಯಾಯ 1-3. ಪ್ರಿಯರೇ, ಹಾ ನಾವು ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳುವ ಎಲ್ಲರನ್ನು ನಂಬಬಾರದು. ಹಾ ಆ ಪ್ರೇರಣೆ ದೇವರಿಂದ ಬಂದಿದೆಯೇ ಎಂದು ಪರೀಕ್ಷಿಸಿ ನೋಡಬೇಕು. ಹಾ ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲೂ ಹರಡಿದ್ದಾರೆ. ಹಾ ದೇವರ ಆತ್ಮದಿಂದ ಬಂದ ಪ್ರೇರಣೆಯನ್ನು ನೀವು ಹೀಗೆ ಗುರುತಿಸಬಹುದು. ಮನುಷ್ಯ ಆಗಿ ಬಂದ ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಹಾ ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದಲ್ಲ. ಅದು ಕ್ರಿಸ್ತ ವಿರೋಧಿ ಆತ್ಮ. ಅದು ಬರುವುದೆಂದು ನೀವು ಕೇಳಿದ್ದೀರಿ. ಈಗಾಗಲೇ ಅದು ಲೋಕದಲ್ಲಿ ತಲೆದೋರಿದೆ. ನೋಡಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಪ್ರಭು ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವ ಆತ್ಮ ಎಲ್ಲಿಂದ ಬಂದದ್ದು? ದೇವರಿಂದ ಪ್ರೇರಿತವಾದದ್ದು, ದೇವರಿಂದ. ಈ ದಿನಗಳಲ್ಲಿ ಪ್ರಭುವಿನ ಭಕ್ತನನ್ನಾಗಿ ಅಥವಾ ಭಕ್ತಿಯನ್ನಾಗಿ ಒಬ್ಬೊಬ್ಬ ವ್ಯಕ್ತಿಗಳನ್ನ ಮಾರ್ಪಡಿಸ್ಬೇಕೇ ಹೊರತು ಪ್ರಭು ಯೇಸು ಕ್ರಿಸ್ತರನ್ನ ಬಿಟ್ಟು ಉಳಿದ ಎಲ್ಲ ವ್ಯಕ್ತಿಗಳ ಭಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ಈ ದಿನಗಳಲ್ಲಿ ಅವರ ಬಗ್ಗೆ ಬೋಧಿಸ್ತಾ ಇದ್ದಾರೆ. ಅವರೇ ದೇವರೆಂದು ಏನ್ ಮಾಡ್ತಾ ಇದ್ದಾರೆ? ಆರಾಧಿಸ್ತಾ ಇದ್ದಾರೆ. ಅವರಿಗೆ ಗೌರವವನ್ನ, ಪ್ರಭು ಯೇಸು ಕ್ರಿಸ್ತರಿಗಿಂತ ಹೆಚ್ಚಿನ ಗೌರವವನ್ನ ಅವರಿಗೆ ಕೊಡ್ತಾ ಇದ್ದಾರೆ. ಕೊನೆಯಲ್ಲಿ ಹೇಳ್ತಾರೆ, ಇಲ್ಲ ನಾವು ಅವರನ್ನು ಆರಾಧಿಸ್ತಾ ಇಲ್ಲ, ಅವರನ್ನು ನಾವು ಗೌರವಿಸ್ತಾ ಇದೀವಿ ಅಂತ ಹೇಳ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಲೋಕದ ಆತ್ಮದಿಂದ ತುಂಬಲ್ಪಟ್ಟು ಲೋಕದ ತಮ್ಮ ದುರುಚ್ಛೆಗಳ ಪ್ರಕಾರ ತಮ್ಮ ಮನಸ್ಸಿಗೆ, ಅದೇ ರೀತಿ ಜನರು ಏನ್ ಮಾಡ್ತಾರೆ ಗೊತ್ತಾ? ಜನರು ಏನ್ ಮಾಡ್ತಾರೆ? ಸುಳ್ಳು ಬೋಧನೆಗಾಗಿ ಕಾದು ಕುಳಿತುಕೊಳ್ತಾರೆ. ಕರೆಕ್ಟಾ? ಸುಳ್ಳು ಬೋಧನೆಗಳಿಗೋಸ್ಕರ ಕಾದು ಕುಳಿತುಕೊಳ್ತಾರೆ. ಸತ್ಯ ಬೋಧನೆ ಅವ್ರು ಏನ್ ಮಾಡಲ್ಲ. ಸತ್ಯ ಬೋಧನೆ ಅವರಿಗೆ ಬೇಕಿಲ್ಲ. 2 ತಿಮೋತಿ 4ನೇ ಅಧ್ಯಾಯ 3ನೇ ವಾಕ್ಯ 3-5 ಓದಿ. 2 ತಿಮೋತಿ 4ನೇ ಅಧ್ಯಾಯ 3-5. ಜನರು ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗುವ ಕಾಲವೂ ಬರುತ್ತದೆ. ತಮ್ಮ ದುರುಚ್ಛೆಗಳಿಗೆ ಅನುಗುಣವಾಗಿ ಬೋಧಿಸುವವರಿಗೆ ಕಾತರದಿಂದ ಕಿವಿಗೊಡಲು ಕೂಡಿಕೊಳ್ಳುತ್ತಾರೆ. ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕತೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಆದರೆ ನೀನು ಎಲ್ಲಾ ಸನ್ನಿವೇಶಗಳಲ್ಲೂ ಸ್ಥಿರಚಿತ್ತದಿಂದಿರು. ಕಷ್ಟವನ್ನು ಸಹಿಸಿಕೋ, ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು, ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ, ಜನರು ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗುವ ಕಾಲವು ಬರುತ್ತದೆ. ತಮ್ಮ ದುರುಚ್ಛೆಗಳಿಗೆ ಅನುಗುಣವಾಗಿ, ಯೂದನ ಪತ್ರ 1ನೇ ಅಧ್ಯಾಯದಲ್ಲಿ ನಾವು ಈಗ ತಾನೇ ಓದ್ದೋ, ತಮ್ಮ ದುರುಚ್ಛೆಗಳಿಗೆ ಅನುಗುಣವಾಗಿ ಬೋಧಿಸುವವರು. ಇಲ್ಲೂ ಕೂಡ ಹೇಳ್ತಿದ್ರೆ, ತಮ್ಮ ದುರುಚ್ಛೆಗಳಿಗೆ ಅನುಗುಣವಾಗಿ ಬೋಧಿಸುವವರಿಗೆ ಕಾತರದಿಂದ ಕಿವಿಗೊಡಲು ಕೂಡಿಕೊಳ್ಳುತ್ತಾರೆ. ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕತೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಆದರೆ ನೀನು ಎಲ್ಲಾ ಸನ್ನಿವೇಶಗಳಲ್ಲೂ ಸ್ಥಿರಚಿತ್ತದಿಂದಿರು, ಕಷ್ಟವನ್ನು ಸಹಿಸಿಕೋ, ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು, ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಇದು ಅಲ್ವಾ? ಬೈಬಲ್ ಅಲ್ಲಿರುವಂತ ವಾಕ್ಯ. ಆದ್ರೆ ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಾ? ಶುಭ ಸಂದೇಶವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವು ಸಾರ್ತಾ ಇದ್ದೀವಾ? ಇದು ಪ್ರತಿಯೊಬ್ಬ ಬೋಧಕನು ಏನ್ ಮಾಡಬೇಕು? ಅವಲೋಕನ ಮಾಡಬೇಕು. ತಮ್ಮ ದುರುಚ್ಛೆಗೆ ಪ್ರಕಾರ ಅವನು ಬೋಧಿಸಬಾರ್ದು. ಏನಕ್ಕೆ ಬೋಧಿಸಬಾರ್ದು ಅಂತ ಹೇಳಿದ್ರೆ, ಯಾಕೋಬನ ಪತ್ರ 3ನೇ ಅಧ್ಯಾಯ ವಾಕ್ಯ 1 ಹೇಳುತ್ತೆ, ಸಹೋದರರೇ, ಎಲ್ಲರೂ ಬೋಧಕರಾಗಲು ಆತುರ ಪಡಬೇಡಿ. ಬೋಧಕರಾದ ನಾವು ಇತರರಿಗಿಂತಲೂ ತೀವ್ರವಾದ
ಇತರರಿಗಿಂತಲೂ ತೀವ್ರವಾದ ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತೇವೆ. ಈ ದಿನದಲ್ಲಿ ಈ ಲೋಕದಲ್ಲಿ ನಾವು ಅಧಿಕಾರ ಅಥವಾ ಹಣದ ವ್ಯಾಮೋಹ ಅಥವಾ ಹೆಸರು ಮಾಡಲಿಕ್ಕೆ ಏನೇನೋ ಸುಳ್ಳು ಬೋಧನೆಗಳನ್ನು ಹೇಳಿ, ಕಟ್ಟು ಕಥೆಗಳನ್ನು ಹೇಳಿ ಜನರನ್ನು ನಾವು ತಪ್ಪು ದಾರಿಗೆ ತರಬಹುದು, ಇಲ್ಲ ಅಂತಲ್ಲ. ಆದರೆ ನ್ಯಾಯ ತೀರ್ಪಿನ ದಿನ ತೀವ್ರ ಅಂದ್ರೆ ಏನು, ಬಹಳ ಕಠಿಣವಾದ ನ್ಯಾಯ ತೀರ್ಪಿಗೆ ನಾವು ಗುರಿಯಾಗಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಶುಭ ಸಂದೇಶವನ್ನು ಸಾರಬೇಕಾದ್ರೆ ನಾವು ನಿಷ್ಠೆಯಿಂದಲೂ ಬಹಳ ಭಯಭಕ್ತಿಯಿಂದಲೂ ನಾವು ಸಾರಬೇಕು. ಹಾಗಾಗಿ ನರಕದ ಬಾಗಿಲಿನಿಂದ ಅನೇಕ ಆತ್ಮಗಳನ್ನ ರಕ್ಷಿಸುವಂತ ಬೋಧನೆ ಮಾಡಬೇಕೇ ಹೊರತು, ಬೋಧನೆ ತಿಳಿಸ್ಬೇಕೇ ಹೊರತು, ಬೋಧಿಸ್ಬೇಕೇ ಹೊರತು ಪವಿತ್ರಾತ್ಮ ಭರಿತರಾಗಿ ನಾವು ಲೋಕಕ್ಕೆ ಸಂದೇಶ ಕೊಡಬೇಕೇ ಹೊರತು ನಮ್ಮ ತಮ್ಮ ದುರುಚ್ಛೆಗಳ ಪ್ರಕಾರ ನಾವು ಏನು ಕಾರ್ಯನೂ ಮಾಡಬಾರದು. ಯಾವ ಕಾರ್ಯವನ್ನು ನಾವು ಮಾಡಬಾರದು, ಯಾವ ಏನು ಹೇಳ್ತಾರೆ ಅದಕ್ಕೆ, ಯಾವ ಸಮಾರಂಭಗಳನ್ನು ನಾವು ಮಾಡಬಾರದು. ಸುಮ್ಮನೆ ಕಾಟಾಚಾರಕ್ಕೆ ಏನು ಮಾಡಬಾರ್ದು, ಯಾವುದೇ ಇದು ಮಾಡಬಾರ್ದು. ಈ ದಿನಗಳಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದೀವಿ, ಪ್ರಭುವಿನ ಭಕ್ತರಾಗಿ ಜೀವಿಸುವುದಕ್ಕೆ ಬಿಟ್ಟುಕೊಡದೆ ವ್ಯಕ್ತಿಗಳ ಭಕ್ತರಾಗಿ ಜೀವಿಸ್ತಾ ಇದ್ದಾರೆ ಎಷ್ಟೋ ಜನ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ನಿಜ. ಒಬ್ಬ ವ್ಯಕ್ತಿಯನ್ನ ಆರಾಧಿಸ್ತಾ ಇದ್ದಾರೆ, ವ್ಯಕ್ತಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಹೊರತು ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದಂತಹ ವ್ಯಕ್ತಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಹೊರತು ಅದಕ್ಕೆ ಬದಲಾಗಿ ಪ್ರಭುವಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇಲ್ಲ. ಆದಾಮನು ಕೂಡ ದೇವರು ಹವ್ವಳನ್ನ ಕೊಟ್ಟ ತಕ್ಷಣ ಕೃತಜ್ಞತೆ ಸಲ್ಲಿಸಲಿಲ್ಲ, ಬದಲಾಗಿ ಹವ್ವಳನ್ನ ಹೊಗಳ್ತಾ ಇದ್ದ ಮನುಷ್ಯ. ಅದೇ ರೀತಿ ಈ ದಿನಗಳಲ್ಲಿ ಏನಾಯ್ತು? ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ನಾವು ಕೂಡ ದೇವರು ನಮ್ಮ ಜೀವನದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ನಾವೇನ್ ಮಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವೇನ್ ಮಾಡ್ತಲ್ಲ, ದೇವರಿಗೆ ಉಪಕಾರ ಸ್ಮರಣೆ ಮಾಡ್ತಲ್ಲ, ಬದಲಾಗಿ ವ್ಯಕ್ತಿಗಳನ್ನ ನಾವು ಅವಲಂಬಿಸಿ ಕುಳಿತುಕೊಂಡಿದ್ದೀವಿ. ವ್ಯಕ್ತಿಗಳನ್ನ ನಂಬಿ ನಾವು ಜೀವಿಸ್ತಾ ಇದ್ದೀವಿ. ವ್ಯಕ್ತಿಗಳನ್ನು ನಂಬುವಂತೆ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ? ಬೋಧಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಯಾಕಪ್ಪ ಇದು ದೇವರು ಕೇಳ್ಬೋದಲ್ವಾ ಅಂತ ನಾವು ನೋಡಿದ್ರೆ, ದೇವರು ಕೇಳ್ಬೋದಲ್ವಾ, ಇದನ್ನ ನಾವು ದೇವರು ಏನು ಮಾಡಕ್ಕಾಗಲ್ವಾ ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ, ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನೋಡಿ, ಒಂದು ವಾಕ್ಯ ಇದೆ. 13ನೇ ಅಧ್ಯಾಯ 37ರಿಂದ 43 ತನಕ ಓದೋಣ. ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವರು ಎಂದರೆ ನರಪುತ್ರರು, ಒಲವೇ ಈ ಲೋಕದ ಒಳ್ಳೆಯ ಕಾಳುಗಳೇ ಈ ಸಾಮ್ರಾಜ್ಯದ ಮಕ್ಕಳು, ಕಳೆಗಳೇ ಕೇಡಿಗಳ ಮಕ್ಕಳು. ಆ ಕಳೆಗಳನ್ನು ಬಿತ್ತಿದ ವೈರಿಯೇ ಪಿಶಾಚಿ, ಸುಗ್ಗಿಯೇ ಕಾಲಾಂತ್ಯ, ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲೂ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳುಹಿಸುವರು, ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುದೆಲ್ಲವನ್ನು ಮತ್ತು ದುಷ್ಕೃತ್ಯಗಳೆಲ್ಲರನ್ನು ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದು ಗೋಳಾಡುವರು. ಸಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವವರು. ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ. ಸದ್ಧರ್ಮಿಗಳು ಏನ್ ಮಾಡ್ತಾರಂತೆ? ದೇವರ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ನಮ್ಮ ಹೋರಾಟ ಇರಬೇಕು.
ನಾವು ಸದ್ಧರ್ಮಿಗಳಾಗಿ ಜೀವಿಸಬೇಕು. ಸದ್ಧರ್ಮಿಗಳಾಗಿ ನಾವು ಜೀವಿಸೋದು ಹೇಗೆ ಅಂತ ಹೇಳಿದ್ರೆ, ಹೇಗೆ ನಾವು ಸದ್ಧರ್ಮಿಗಳಾಗಿ ನಾವು ಜೀವಿಸಲಿಕ್ಕೆ ಹೇಗೆ ಅಂತ ನಾವು ನೋಡ್ತಾ ಹೋದ್ರೆ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ ವಾಕ್ಯ 12 ಹಾಗೂ 13. ಮೊದಲನೇದಾಗಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಎರಡನೆಯದು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡಬೇಕು. ಮೂರನೆಯದು ಪ್ರಭುವಿನ ಭಕ್ತರಾಗಿ ಅಥವಾ ಭಕ್ತಳಾಗಿ ನಾವೆಲ್ಲರೂ ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ಹಾಗಿದ್ರೆ ಮಾತ್ರ ನಾವು ನ್ಯಾಯ ತೀರ್ಪನ್ನ ಗೆದ್ದು ಭಾಗ್ಯವಂತರಾಗ್ಲಿಕ್ಕೆ ಸಾಧ್ಯ. ಭಾಗ್ಯವಂತರು ಅಂದ್ರೆ ಏನು? ಭಾಗ್ಯವಂತರು ಅಂದ್ರೆ ಪರಲೋಕ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು ಅಲ್ವಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ದೇವರ ಎಲ್ಲ ಪ್ರವಾದನೆಗಳು ನೆರವೇರ್ತಾ ಇದೆ. ಈಗಲೂ ಕೂಡ ನಾವು ಲೋಕದ ಆಚಾರ ವಿಚಾರಗಳು, ಲೋಕದ ಆಸೆಗಳಿಗೆ ನಾವು ಮಾರು ಹೋದ್ರೆ ಏನಾಗ್ಬೋದು? ದೇವರ ರಾಜ್ಯವನ್ನು ನಾವು ಕಳ್ಕೊಳ್ತೀವಿ. ಹೌದಾ? ನಿಜನಾ? ಈಗ ಸ್ವಲ್ಪ ಯೋಚನೆ ಮಾಡಬೇಕು. ನಾವು 100 ವರ್ಷ ಬದುಕೋದು ಒಂದೇ, ಒಂದು ದಿನ ಪ್ರಭುವಿನೊಂದಿಗೆ ಬದುಕೋದು ಒಂದೇ ಅಲ್ವಾ? 100 ವರ್ಷ ಲೋಕದಲ್ಲಿ ಬದುಕೋದು ಒಂದೇ, ಒಂದು ದಿನ ನಾವು ಪ್ರಭುವಿನೊಂದಿಗೆ ಬದುಕಿ ಪ್ರಭುವಿನ ಪ್ರೀತಿಯನ್ನು ಸವಿದು ಪ್ರಭುವಿನ ಭಕ್ತನಾಗಿ ಅಥವಾ ಭಕ್ತಳಾಗಿ ಜೀವಿಸಿ ಭಾಗ್ಯವಂತರು ಎನಿಸಿಕೊಳ್ಳೋದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರಿನ್ನೇನೂ ಇಲ್ಲ. ಆಮೇನ್. ಹೌದಾ? ಏಕೆ ಅಂತ ಹೇಳಿದ್ರೆ ಈ ಲೋಕದಲ್ಲಿರುವ ಯಾವುದೇ ವಸ್ತು, ವ್ಯಕ್ತಿಗಳು ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಬರುತ್ತಾ? ಯಾವುದು ಬರೋದಿಲ್ಲ. ಹಾಗಾದ್ರೆ ನಮ್ಮ ಹಿಂದೆ ಬರೋದು ಯಾವುದು? ಪ್ರಭುವಿನ ಜೀವವುಳ್ಳ ವಾಕ್ಯಗಳು ಅಲ್ವಾ? ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. ಅದರಂತೆ ನಡೆಯುವವರು. ಹೌದು. ಯಾಕಂದ್ರೆ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ಈ ಪ್ರವಾದನ ಸಂದೇಶವನ್ನ ಓದುವವರು ಧನ್ಯರು, ಓದಿದ್ದನ್ನ ಕೇಳಿಸಿಕೊಳ್ಳುವವರು ಧನ್ಯರು, ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಗಿದೆ. ಈ ದಿನಗಳಲ್ಲಿ ಪ್ರಭು ಯೇಸು ಕ್ರಿಸ್ತರ ಭಕ್ತಳಾಗಿ ಅಥವಾ ಪ್ರಭು ಯೇಸು ಕ್ರಿಸ್ತರ ಭಕ್ತನಾಗಿ ಜೀವಿಸಿರಿ ಎಂದು ಬೋಧಿಸುವವರು ಅಥವಾ ತಿಳಿಸಿಕೊಡುವವರು ಸ್ವಲ್ಪ ಜನ ಮಾತ್ರ ಇದ್ದಾರೆ. ಇನ್ನು ಉಳಿದವರು ಲೋಕದಲ್ಲಿ ಮನುಷ್ಯರಾಗಿ ಜೀವಿಸಿ ಮರಣ ಹೊಂದಿದಂತಹ ವ್ಯಕ್ತಿಗಳ ಶಿಷ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಏಕೆ ಅಂತ ಹೇಳಿದ್ರೆ ಅಂತಿಮ ದಿನಗಳಲ್ಲಿ ಅವರು ಕುಚೋದ್ಯಗಾರರಾಗಿ ನಮ್ಮ ಮುಂದೆ ಬರ್ಬೋದು. ಖಂಡಿತ ಅವರು ಅನೇಕ ಅದ್ಭುತಗಳನ್ನ ಮಾಡ್ತಾರೆ, ಪವಾಡಗಳನ್ನ ಮಾಡ್ತಾರೆ, ಅನೇಕ ಪವಾಡಗಳನ್ನ ಮಾಡ್ತಾರೆ. ಆದ್ರೆ ಬಹಳ ಎಚ್ಚರಿಕೆಯಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ನ್ಯಾಯ ತೀರ್ಪಿಗೆ ನಾನು, ನನ್ನ ಕುಟುಂಬ ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದನ್ನ ಮೊದಲು ಒಂದು ಪ್ಲಾನ್ ಮಾಡ್ಕೊಳ್ಳಿ, ಒಂದು ಯೋಜನೆ ರೂಪಿಸ್ಕೊಳ್ಳಿ. ಯಾಕಂದ್ರೆ ಮಕ್ಕಳನ್ನ ಬಿಟ್ಟು ಪರಲೋಕಕ್ಕೆ ನಾವು ಹೋಗುವಂತಿಲ್ಲ. ಹೌದಾ? ನಿಜನಾ? ಅಯ್ಯೋ, ಅವ್ರು ಹೇಳಿದ ಮಾತು ಕೇಳಲ್ಲ, ಹಾಗಾಗಿ ನಾವ್ ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು? ಆ ರೀತಿ ಇಲ್ಲ. ಸಾಧ್ಯವಾದ ಮಟ್ಟಿಗೆ ನೀವು ಪ್ರಯತ್ನ ಪಡಬೇಕು. ಸಾಧ್ಯವಾದ ಮಟ್ಟಿಗೆ ನೀವೇನ್ ಮಾಡಬೇಕು? ಪ್ರಯತ್ನ ಪಡಬೇಕು. ಅವರಿಗಾಗಿ ಪ್ರಾರ್ಥಿಸ್ಬೇಕು, ಉಪವಾಸ ಇದ್ದು ಪ್ರಾರ್ಥಿಸ್ಬೇಕು, ಕಣ್ಣೀರಿಟ್ಟು ಪ್ರಾರ್ಥಿಸ್ಬೇಕು. ಶತಾಧಿಪತಿ ಯಾವ ರೀತಿ ವಿಶ್ವಾಸದಿಂದ ಬಂದು ಪ್ರಭುವಿನ ಮುಂದೆ ನಿಂತ್ಕೊಂಡ್ರೋ ಅದೇ ರೀತಿ ನಾವು ಕೂಡ ವಿಶ್ವಾಸದಿಂದ ಮಕ್ಕಳಿಗಾಗಿ, ಕುಟುಂಬದ ಮಕ್ಕಳಿಗಾಗಿ. ನೋಡಿ, ಯೋಬ ಏನ್ ಮಾಡ್ತಾರಂತೆ, ತನ್ನ ಕುಟುಂಬದ ಮಕ್ಕಳು ಎಲ್ಲಿ ಪಾಪ ಮಾಡ್ಬಿಟ್ರೋ ಅಂತ ಹೇಳಿ ಪ್ರತಿದಿನ ಏನ್ ಮಾಡ್ತಾರಂತೆ? ಬಲಿ ಅರ್ಪಣೆ ಮಾಡ್ತಾ ಇದ್ರಂತೆ. ಯೋಬ ಪ್ರತಿದಿನ ಬಲಿ ಅರ್ಪಣೆ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಸಮಯ ಯಾವಾಗ ಇದೆ ಅಂತ ಯಾರಿಗೂ ಗೊತ್ತಿಲ್ಲ.
ಕಳ್ಳನ ಹಾಗೆ ಬರುವುದು ನಮ್ಮ ಸಮಯ ಅಲ್ವಾ? ನಮ್ಮ ಸಮಯ, ಪ್ರಭುವಿನ ಸಮಯ ಬೇರೆ ಇದೆ. ಅದು ಒಮ್ಮೆಗೆ ಬಂತು ಆದರೆ ಮುಗಿಯಿತು. ಆದರೆ ನಮ್ಮ ಸಮಯ ಕಳ್ಳನಂತೆ ಬರುವುದು. ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಪ್ರತಿದಿನ ಪ್ರತಿಕ್ಷಣ ನಾವು ಈ ದೇಶ ಕಾಯುವ ಯೋಧರಂತೆ ಈ ಬಾರ್ಡ್ರಲ್ಲಿ ಯಾವ ರೀತಿ ಅಲರ್ಟಾಗಿ ನಿಂತ್ಕೊಂಡು ಯೋಧರು, ಸೈನಿಕರು ಗಡಿ ಕಾಯ್ತಾರೋ ಆ ರೀತಿ ನಾವು ಪರಲೋಕವನ್ನು ನೋಡಿ ಕಾದು ಕುಳಿತುಕೊಳ್ಬೇಕು. ಪ್ರಭುವೇ, ನೀವು ಯಾವಾಗ ಬೇಕಾದ್ರೂ ಬನ್ನಿ, ನಾನು ಸಿದ್ಧನಾಗಿದ್ದೀನಿ. ನೀವು ಯಾವಾಗ ಬೇಕಾದ್ರೂ ಬನ್ನಿ, ನನ್ನ ಕುಟುಂಬ ಸಿದ್ಧವಾಗಿದೆ, ನಿಮ್ಮೊಂದಿಗೆ ಬರಲಿಕ್ಕೆ ಸಿದ್ಧವಾಗಿದೆ. ಯಾಕಂದ್ರೆ ನಾವು ಸತ್ಯವನ್ನು ಅರಿತುಕೊಂಡಿದ್ದೀವಿ. ಸತ್ಯವನ್ನು ಅರಿತುಕೊಂಡು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ದೇವರ ಆಜ್ಞೆಗಳನ್ನು ನಾವು ಅನುಸರಿಸಿ ಜೀವಿಸಿದ್ದೇವೆ. ಅದಲ್ಲದೆ ನಿಮ್ಮ ಭಕ್ತರಾಗಿ ನಾವು ಜೀವಿಸಿದ್ದೇವೆ ಸ್ವಾಮಿ. ನಮ್ಮ ಜೊತೆ ನಿಮ್ಮ ಜೊತೆ ನಾವು ಬರ್ತೀವಿ, ಆ ಒಂದು ದೃಢ ವಿಶ್ವಾಸ ಇರಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಹಾಗಾದ್ರೆ ನಾವು ಕ್ಲಾಸ್ ಮುಗಿಸೋಣ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಪ್ರೈಸ್ ದಿ ಲಾರ್ಡ್.